ನಾಳೆ ಬುಧವಾರ ಅತ್ಯಂತ ಶಕ್ತಿಶಾಲಿ ಆಷಾಢ ಮಾಸದ ಹುಣ್ಣಿಮೆಯನ್ನು ಆಚರಿಸಲಾಗುತ್ತಿದ್ದು, ಈ ಹುಣ್ಣಿಮೆಗೆ ಗುರುಪೂರ್ಣಿಮೆ ಎಂದು ಕರೆಯುತ್ತಾರೆ. ಹರ ಮುನಿದರೆ ಗುರು ಕಾಯುವನು ಎಂಬ ಮಾತಿನಂತೆ ನಮಗೆ ಗುರುವಿನ ಅನುಗ್ರಹವೊಂದಿದ್ದರೆ ಸಾಕು, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಲಭಿಸುತ್ತದೆ. ಹಾಗಾಗಿ ಗುರುವಿನ ಆಶೀರ್ವಾದ ಅನುಗ್ರಹ ಪಡೆಯಲು, ಜಾತಕದಲ್ಲಿ ಗುರುಬಲ ವೃದ್ಧಿಯಾಗಲು ಇದು ಬಹಳ ಪ್ರಶಸ್ತವಾದ ದಿನ. ಈ ದಿನ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿಗಳು, ಶ್ರೀಧರ ಸ್ವಾಮಿಗಳು, ದತ್ತಾತ್ರೇಯರು ಮತ್ತು ಶ್ರೀಪಾದವಲ್ಲಭರು ಹೀಗೆ ನಿಮ್ಮ ಇಷ್ಟದ ಗುರುವನ್ನು ಪೂಜಿಸಿ ಆರಾಧಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾದ ದಿನಗಳಲ್ಲಿ ಹುಣ್ಣಿಮೆ ತಿಥಿಯು ಒಂದು. ಈ ದಿನ ಅತ್ಯಂತ ವಿಶೇಷವಾಗಿ ಲಕ್ಷ್ಮೀದೇವಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಸಾಮಾನ್ಯ ದಿನಗಳಲ್ಲಿ ಮಾಡುವ ಪೂಜೆ ಪುನಸ್ಕಾರಕ್ಕಿಂತ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಮಾಡುವ ಲಕ್ಷ್ಮೀ ಪೂಜೆಗೆ ಅತ್ಯಂತ ಶಕ್ತಿ ಇರುತ್ತದೆ. ಹಾಗಾಗಿ ಈ ದಿನ ಮಾಡಿದ ಪೂಜೆಗಳು ಆ ದೇವಿಗೆ ಚೆನ್ನಾಗಿ ತಲುಪುತ್ತದೆ. ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆ ದಿನ ಸಂಜೆಯ ಸಮಯದಲ್ಲಿ ಲಕ್ಷ್ಮೀದೇವಿ ಭೂಲೋಕದಲ್ಲಿ ಸಂಚರಿಸುತ್ತಾಳಂತೆ. ನಾಳೆಯ ದಿನ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದರೆ ಖಂಡಿತ ಫಲ ಪ್ರಾಪ್ತಿಯಾಗುತ್ತದೆ. ದೊಡ್ಡ ದೊಡ್ಡ ಋಷಿ ಮುನಿ ಯೋಗಿಗಳೆಲ್ಲರೂ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಗಳಿಗಾಗಿ ಎದುರು ನೋಡುತ್ತಿರುತ್ತಾರೆ. ಏಕೆಂದರೆ ಈ ದಿನಗಳಲ್ಲಿ ಶಕ್ತಿಗಳು ಹೆಚ್ಚಾಗಿರುತ್ತದೆ. ಈ ದಿನ ನಾವು ಯಾವುದೇ ಸಮಯದಲ್ಲಿ ಪರಿಹಾರವನ್ನು ಮಾಡಿಕೊಂಡರೂ ಅದು ಅದ್ಭುತವಾಗಿ ಸಿದ್ಧಿಸುತ್ತದೆ. ನಾಳೆ ಗುರುಪೂರ್ಣಿಮೆಯು ಬಹಳ ಶಕ್ತಿಶಾಲಿಯಾಗಿದೆ. ಯಾಕೆಂದರೆ ನಾಳೆಯ ದಿನದಂದು ಅನೇಕ ಅಮೃತಗಳಿಗೆ ರೂಪುಗೊಳ್ಳುತ್ತಿವೆ. ಹಾಗಾಗಿ ಲಕ್ಷ್ಮೀ ದೇವಿಯ ಜೊತೆ ಗುರುವಿನ ಆಶೀರ್ವಾದವನ್ನು ಸುಲಭವಾಗಿ ಪಡೆಯಬೇಕೆಂದರೆ ಕೆಲವು ವಿಶೇಷ ವಿಧಿವಿಧಾನಗಳನ್ನು ಪಾಲಿಸಿದರೆ ಈ ವರ್ಷ ಪೂರ್ತಿ ಐಶ್ವರ್ಯಕ್ಕೆ ಕೊರತೆಯಾಗುವುದಿಲ್ಲ. ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ನಾಳೆಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡಿ. ಇದರಿಂದ ಅಪಾರ ಅದೃಷ್ಟ ಒಲಿದು ಬರುತ್ತದೆ. ಹುಣ್ಣಿಮೆಯ ದಿನದಂದು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿದರೆ ಕುಬೇರ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ನಾಳೆಯ ದಿನ ಮನೆಯನ್ನು ಮತ್ತು ಅಂಗಳವನ್ನು ಸ್ವಚ್ಛಗೊಳಿಸಿ ನೀರಿಗೆ ಗೋಮೂತ್ರ ಸೇರಿಸಿ ಮನೆ ಒರೆಸಿದರೆ ಶ್ರೇಷ್ಠ. ಈ ದಿನ ತುಳಸಿ ಗಿಡವನ್ನು ಪೂಜಿಸಿದರೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ತುಳಸಿಯನ್ನು ಪೂಜಿಸಿದವರಿಗೆ ಲಕ್ಷ್ಮೀ ದೇವಿ ಭೋಗ ಭಾಗ್ಯವನ್ನು ಪ್ರಸಾದಿಸುತ್ತಾಳೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಕಡ್ಡಾಯವಾಗಿ ತುಳಸಿ ಕಟ್ಟೆಯ ಬಳಿ ಒಂದು ಸಣ್ಣ ದೀಪ ಹಚ್ಚಿ ತುಳಸಿಗೆ ಪ್ರದಕ್ಷಿಣೆಯನ್ನು ಹಾಕಿ. ಇದರಿಂದ ಸಂಪೂರ್ಣ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು 2 ಅಶ್ವತ್ಥ ಎಲೆಗಳನ್ನು ನಿಮ್ಮ ಮನೆಗೆ ತಂದು ಅದರ ಮೇಲೆ ಅರಿಶಿನದಿಂದ ಶ್ರೀ ಎಂದು ಬರೆದು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಕಟ್ಟಿ, ಅಥವಾ ಜಾಸ್ತಿ ಎಲೆಗಳನ್ನು ತಂದು ತೋರಣವಾಗಿಯೂ ಕಟ್ಟಬಹುದು. ಇದರಿಂದ ಲಕ್ಷ್ಮೀ ದೇವಿ ಸಂತೃಪ್ತಳಾಗಿ ಮನೆಗೆ ಬಂದು ನೆಲೆಸುತ್ತಾಳೆ. ಜೊತೆಗೆ ಗುರುವಿನ ಅನುಗ್ರಹ ಲಭಿಸುತ್ತದೆ, ಸಂಪತ್ತು ವೃದ್ಧಿಯಾಗುತ್ತದೆ. ಅತ್ಯಂತ ಶಕ್ತಿಶಾಲಿಯಾದ ಈ ಆಷಾಢ ಹುಣ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಅಖಂಡ ಕುಬೇರ ರಾಜಯೋಗ ಪ್ರಾಪ್ತಿಯಾಗುತ್ತದೆ. ಈ ದಿನ ಮಹಿಳೆಯರು ಮುಂಜಾನೆ ಸ್ನಾನ ಮಾಡಿದ ನಂತರ ಮನೆಯ ಹೊಸ್ತಿಲಿಗೆ ಅರಿಶಿನವನ್ನು ಹಚ್ಚಿ ಮನೆಯ ಮುಂದೆ ರಂಗೋಲಿ ಹಾಕಿ ಮನೆಯಲ್ಲಿ ಲಕ್ಷ್ಮೀದೇವಿಯ ಪೂಜೆಯನ್ನು ಮಾಡಬೇಕು. ಈ ದಿನದ ಪೂಜೆಯ ಫಲವಾಗಿ ಇಷ್ಟಾರ್ಥ ಸಿದ್ಧಿಯಾಗುವುದರ ಜೊತೆಗೆ ವಿಶೇಷವಾಗಿ ಪತಿಯ ಆದಾಯವು ಹೆಚ್ಚಾಗುತ್ತದೆ. ಇನ್ನು ಅನೇಕರಿಗೆ ಸ್ವಂತ ಮನೆಯ ಕನಸು ಇರುತ್ತದೆ. ಹಾಗೆಯೇ ಭೂಮಿಗಳನ್ನು ಖರೀದಿಸುವ ಆಸೆ ಇರುತ್ತದೆ. ಅಂತವರು ಈ ಹುಣ್ಣಿಮೆಯ ದಿನದಂದು ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ, ನಿಮ್ಮ ಕೈಯಾರೆ ಗೋವಿಗೆ ಗೋಗ್ರಸ ಅಥವಾ ಏನಾದರೂ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ನಮಸ್ಕರಿಸಿ ಕನಕದಾರ ಸ್ತೋತ್ರವನ್ನು ಓದಿದರೆ ಸ್ವಂತ ಮನೆ ಕಟ್ಟಿಸುವ ಕನಸು ಕೂಡ ಈಡೇರುತ್ತದೆ. ಶಾಸ್ತ್ರದಲ್ಲಿ ವೀಳ್ಯದೆಲೆಗೆ ಬಹಳ ಪ್ರಾಮುಖ್ಯತೆ ಇದೆ. ವೀಳ್ಯದೆಲೆಯು ಧನಲಕ್ಷ್ಮಿಯನ್ನು ಆಕರ್ಷಿಸುತ್ತದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು 5 ವೀಳ್ಯದೆಲೆಯನ್ನು ತಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದದಿಂದ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ನಾಳೆ 2 ತುಪ್ಪದ ದೀಪವನ್ನು ಹಚ್ಚಿ ದೀಪಕ್ಕೆ 2 ಲವಂಗ ಸೇರಿಸಿ ದೀಪ ಬೆಳಗಿದರೆ ಅದೃಷ್ಟ ಲಭಿಸುತ್ತದೆ. ಹುಣ್ಣಿಮೆಯ ಈ ಶ್ರೇಷ್ಠವಾದ ದಿನ ಮನೆಯ ಹೊಸ್ತಿಲು ಮತ್ತು ಬಾಗಿಲಿಗೆ ಅರಿಶಿನದ ಲೇಪನದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ಬರೆಯಿರಿ. ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ. ಮನೆಯ ಮುಖ್ಯ ಬಾಗಿಲಿನಿಂದಲೇ ಶುಭ ಅಶುಭಗಳೆರಡೂ ಬರುವುದರಿಂದ ಮನೆಯಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿದರೆ ಮನೆಗೆ ದುಷ್ಟಶಕ್ತಿ ಪ್ರವೇಶಿಸುವುದಿಲ್ಲ. ದೈವಶಕ್ತಿಗಳು ಮನೆಯಲ್ಲಿ ನೆಲೆಸಿ ನಿಮ್ಮ ಮನೆಯು ಸುಖ ಸಂತೋಷದಿಂದ ತುಂಬಿರುತ್ತದೆ. ಈ ಹುಣ್ಣಿಮೆಯ ದಿನದಂದು ಉಪವಾಸವಿದ್ದು ವಿಷ್ಣು ಸಮೇತ ಲಕ್ಷ್ಮಿಯನ್ನು ಪೂಜಿಸಿದರೆ ಬಹಳ ಒಳ್ಳೆಯದು. ಕಡು ಬಡವನಾಗಿದ್ದರೂ ಸಹ ಈ ಉಪವಾಸದಿಂದ ಶ್ರೀಮಂತನಾಗುತ್ತಾನಂತೆ. ಹಾಗಾಗಿ ಈ ಹುಣ್ಣಿಮೆಯ ದಿನ ಕಡ್ಡಾಯವಾಗಿ ಉಪವಾಸವನ್ನು ಆಚರಿಸಿ. ವಿಶೇಷವಾಗಿ ಈ ಹುಣ್ಣಿಮೆಯಂದು ಲಕ್ಷ್ಮೀದೇವಿಗೆ ಪ್ರಿಯವಾದ ಒಂದು ಶಕ್ತಿಶಾಲಿ ಮಂತ್ರವನ್ನು ಜಪಿಸಿದರೆ ಈ ವರ್ಷವಿಡೀ ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಶ್ರೀ ಲಕ್ಷ್ಮೀ ನಾರಾಯಣ ಭ್ಯಾಂ ನಮಃ ಈ ಮಂತ್ರವನ್ನು 21 ಬಾರಿ ಜಪಿಸಿ. ಈ ಮಂತ್ರವನ್ನು ಜಪಿಸುವ ಮೊದಲು ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳನ್ನು ಪ್ರಾರ್ಥಿಸಿ ನಂತರ ಮಂತ್ರವನ್ನು ಜಪಿಸಿ. ಇದರಿಂದ ಇಷ್ಟಾರ್ಥಗಳು ಈಡೇರುವುದಲ್ಲದೆ ಲಕ್ಷ್ಮೀ ನಾರಾಯಣರ ಅನುಗ್ರಹ ಲಭಿಸುತ್ತದೆ. ಇದರ ಜೊತೆಯಲ್ಲಿ ಶ್ರೀ ಗುರುದೇವ ದತ್ತ ಎಂಬ ಮಂತ್ರವನ್ನು ಗುರುವಿನ ಅನುಗ್ರಹಕ್ಕಾಗಿ ಗುರುಬಲ ವೃದ್ಧಿಯಾಗಲು ಪಠಿಸಿ. ನಾಳೆಯ ದಿನ ಸಾಸಿವೆ, ಕಲ್ಲು ಉಪ್ಪು, ಕಡಲೆಬೇಳೆ, ಅರಿಶಿನವನ್ನು ತಪ್ಪದೆ ಖರೀದಿಸಿ, ಅಥವಾ ಈ 4ರಲ್ಲಿ ಒಂದನ್ನಾದರೂ ಖರೀದಿಸಿ. ಸಾಸಿವೆಯನ್ನು ಖರೀದಿಸಿದರೆ ದೃಷ್ಟಿದೋಷ, ಜಾತಕದಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಅದ್ಭುತ ಫಲಗಳು ಪ್ರಾಪ್ತಿಯಾಗುತ್ತದೆ. ಒಂದು ಬಟ್ಟಲಿನಲ್ಲಿ ಉಪ್ಪನ್ನು ಹಾಕಿ ಚಿಟಿಕೆ ಅರಿಶಿನ, ಕುಂಕುಮ ಹಾಗೆಯೇ ₹1 ನಾಣ್ಯವನ್ನು ಸಹ ಹಾಕಿ ಆ ಉಪ್ಪನ್ನು ಪೂಜೆಯಲ್ಲಿ ಇಟ್ಟುಕೊಂಡು ನಿಮಗೆ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಅವು ನಿವಾರಣೆಯಾಗಲಿ ಎಂದು ಪ್ರಾರ್ಥಿಸಿ. ಆ ಉಪ್ಪನ್ನು ಆ ದಿನವಿಡೀ ಹಾಗೆಯೇ ಇಟ್ಟು ಮಾರನೇ ದಿನ ಆ ನಾಣ್ಯವನ್ನು ಯಾರಿಗಾದರೂ ದಾನ ಮಾಡಿ. ಆ ಉಪ್ಪು ಮತ್ತು ಅರಿಶಿನವನ್ನು ಹೊರಗೆ ಹರಿಯುವ ನೀರಿನಲ್ಲಿ ಹಾಕಿಬಿಡಿ. ಹೀಗೆ ಮಾಡುವುದರಿಂದ ನಿಮ್ಮ ಎಲ್ಲಾ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ನಿಮಗೆ
ಬಹಳ ಒಳಿತಾಗುತ್ತದೆ. ಸಂಜೆಯ ಸಮಯದಲ್ಲಿ ಲಕ್ಷ್ಮೀ ದೇವಿ ಮನೆಯ ಹೊಸ್ತಿಲಿಗೆ ಬರುತ್ತಾಳೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಈ ಹುಣ್ಣಿಮೆಯ ದಿನದಂದು ಸಂಜೆಯ ಸಮಯದಲ್ಲಿ ಮನೆ ಬಾಗಿಲಿನ ಮುಂದೆ ಕಸಗಡ್ಡಿ ಇಲ್ಲದಂತೆ ಚೆನ್ನಾಗಿ ಸ್ವಚ್ಛಗೊಳಿಸಿ ಮನೆಯ ಮುಂದೆ 2 ದೀಪಗಳನ್ನು ಹಚ್ಚಿ ಈ ದೀಪಗಳು ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುತ್ತದೆ. ಈ ದಿನ ಸ್ವಲ್ಪ ಕಲ್ಲು ಉಪ್ಪನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಮನೆಯ ಮುಖ್ಯ ಬಾಗಿಲಿಗೆ ಕಟ್ಟಬೇಕು. ಇದರಿಂದ ಕುಟುಂಬಕ್ಕೆ ಬಹಳ ಒಳ್ಳೆಯದಾಗುತ್ತದೆ. ನಾಳೆಯ ದಿನ ಸಾಧ್ಯವಾದರೆ ಯಾವುದಾದರೂ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದವಿರುತ್ತದೆ. ನಾಳೆಯ ದಿನ ಔದುಂಬರ ಮರಕ್ಕೆ ಪ್ರದಕ್ಷಿಣೆ ಹಾಕಿದರೆ ಸಾಕ್ಷಾತ್ ದತ್ತಾತ್ರೇಯರ ಅನುಗ್ರಹ ಸಿಗುವುದಲ್ಲದೆ ಮಾಟ ಮಂತ್ರ ರೀತಿಯ ಏನಾದರೂ ಕೆಟ್ಟದ್ದಾಗಿದ್ದರೂ ಎಲ್ಲವೂ ನಿವಾರಣೆಯಾಗಿ ಒಳ್ಳೆಯದಾಗುತ್ತದೆ. ಈ ದಿನ ತಪ್ಪಿಯು ಉಪವಾಸ ಆಚರಿಸುವವರು ಮಾಂಸಾಹಾರ, ಈರುಳ್ಳಿ, ಬೆಳ್ಳುಳ್ಳಿ ಆಹಾರಗಳನ್ನು ಸೇವಿಸಬಾರದು. ಇನ್ನು ಈ ದಿನದಂದು ಕಡ್ಡಾಯವಾಗಿ ಗಂಡ ಹೆಂಡತಿ ಇಬ್ಬರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಹಾಗೆಯೇ ಈ ಹುಣ್ಣಿಮೆಯಂದು ಗಡ್ಡ, ಕೂದಲು ಮತ್ತು ಉಗುರನ್ನು ಕತ್ತರಿಸಬಾರದು. ಹುಣ್ಣಿಮೆಯ ದಿನದಂದು ವಿಷ್ಣು ಹಾಗೂ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಮಂತ್ರ ಶ್ಲೋಕಗಳನ್ನು ಪಠಿಸಿದರೆ ಬಹಳ ಶ್ರೇಷ್ಠ. ಈ ದಿನ ಗಾಯತ್ರಿ ಮಂತ್ರವನ್ನು ಜಪಿಸಿದರೆ ಸರ್ವ ಪಾಪಗಳು ನಿವಾರಣೆಯಾಗುತ್ತವೆ. ಈ ದಿನದಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಹಾಗೆಯೇ ಈ ಹುಣ್ಣಿಮೆಯಂದು ಕಡ್ಡಾಯವಾಗಿ ಬಡವರಿಗೆ ನಿಮ್ಮ ಕೈಲಾದಷ್ಟು ದಾನ ಮಾಡಿದರೆ ನಿಮ್ಮಲ್ಲಿರುವ ದೋಷಗಳು ನಿವಾರಣೆಯಾಗಿ ವಿಷ್ಣು ಸಮೇತ ತಾಯಿ ಲಕ್ಷ್ಮಿಯ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಕೊಟ್ಟು ನಿಮ್ಮವರಿಗೆ ಶೇರ್ ಮಾಡಿ. ಇದೇ ರೀತಿಯ ಮನಮುಟ್ಟುವ ಉಪಯುಕ್ತ ಮಾಹಿತಿಗಳಿಗಾಗಿ ಮತ್ತೆ ಭೇಟಿಯಾಗೋಣ.